ಹೋರಾಟದ ಸಾಗರಕ್ಕೆ ನಾರಿಯರೇ ನಗುತ್ತ ಬನ್ನಿ, ಒನಕೆ ಹಿಡಿದು ಒಬ್ಬವ್ವನ ವಾರಸರು ನೀವಮ್ಮ. ವೀರನಾರಿಯರ ಬಡಲು ಧೀರನಾರಿಯರೇ, ವೀರನಾರಿಯರ ಬಡಲು ಧೀರನಾರಿಯರೇ ನೀವು. ಧೈರ್ಯದಿಂದ ಮುಂದೆ ಬನ್ನಿ, ಸಂಘದಲ್ಲಿ ಸೇರ ಬನ್ನಿ, ಧೈರ್ಯದಿಂದ ಮುಂದೆ ಬನ್ನಿ, ಸಂಘದಲ್ಲಿ ಸೇರ ಬನ್ನಿ. ಸಿಂಹದಂತೆ ಸಿಡಿದು ಬನ್ನಿ, ಹುಲಿಯಂತೆ ಸಿಗಿದು ಬನ್ನಿ. ಪ್ರದೇಶಗಳಲ್ಲಿ 200ರಿಂದ 500 ಜನಸಂಖ್ಯೆ ಇರಬೇಕು. ಗ್ರಾಮೀಣಗಳಲ್ಲಿ 1000 ಜನಸಂಖ್ಯೆ ಇರಬೇಕು. ನಗರದಲ್ಲಿ 2000 ಜನಸಂಖ್ಯೆಗಳನ್ನಾಗಿ ಆಶೆಗಳನ್ನು ನೇಮಕ ಮಾಡಿದೆ. ಇವಾಗ ಏನು ಹೇಳ್ತಾ ಸರ್ಕಾರ ಅಂದರೆ ಒಂದು ಆಶೆ 2000 ಜನಸಂಖ್ಯೆ ಒಳಗೆ ಕೆಲಸ ಮಾಡಬೇಕು, ಉಳಿದ ಆಶೆಗಳೆಲ್ಲ ಬೇಕು ಸ್ವಾಮಿ. ನಾವು ಗೊತ್ತಾಗಿಲ್ಲ, ನೀವು ತಗೊಟ್ಟ ಬೇಗಿ. ಇವಾಗ 2000 ಜನಸಂಖ್ಯೆ ಕೆಲಸ ಮಾಡ್ಬೇಕಾದ್ರೆ ಆಶೆಗೆ ಏನು ಕೊಡ್ತಾ ಇದೆಯಾ ನೀನು? ಹಗಲು ರಾತ್ರಿ ಇವತ್ತು ಯಾವುದೇ ರಾತ್ರಿ ಟೈಮಿಗೆ ಒಂದು ಡೆಲಿವರಿ ಬಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಬಿಟ್ಟು ಮನೆಯನ್ನು ಬಿಟ್ಟು ನಾವು ಯಾವ ರಾತ್ರಿ ಕೂಡ ಹಾಸ್ಪಿಟಲ್ ಹೋಗಿ ಒಂದು ತಾಯಿ ಮಗನ ಜೀವನ ನಮ್ಮ ಜೀವ ಪಣಕ್ಕಿಟ್ಟು ಒಂದು ತಾಯಿ ಮಗನ ಜೀವನ ಉಳಿಸ್ತಾ ಇದ್ದೀವಿ. ಅದು ನಮ್ಗೆ ಗೊತ್ತಾಗಿಲ್ಲ ಸರ್ಕಾರಕ್ಕೆ. ಇವತ್ತು ಕೂಡ ನಾವು 1000 ರೂಪಾಯಿ 1000 ಜನಸಂಖ್ಯೆ ಕೂಡ ಕೆಲಸ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಇವಾಗ ಏನಾಯ್ತು ಸರ್ಕಾರ ನಮಗೆ ಕೊಡೋ ಟೈಮಿಗೆ ಮೊದಲ ಆದೇಶ ಮಾಡೋ ಟೈಮಿಗೆ ನಮಗೆ ಓದಕ್ಕೆ ಬರ್ಲಿಕ್ಕೆ ಬಂದರೆ ಸಾಕು. ಆಶಾ ಕಾರ್ಯಕರ್ತರಿಗೆ ಅವ್ರು ಯಾವುದೋ ಡಾಕ್ಯುಮೆಂಟ್ ನಮಗೆ ಬೇಡ, ನಮಗೆ ಜನನ ಮತ್ತು ತಾಯಿ ಮತ್ತು ಶಿಶುವಿನ ಮರಣ ಕಡಿಮೆ ದರ ಆದ್ರೆ ಸಾಕು ಅಂತ ನಮಗೆ ನೇಮಕ ಮಾಡಿಕೊಂಡಿದ್ದೆ. ಇವಾಗ ಏನು ಕೇಳ್ತಾರೆ, ನಿಮಗೆ ಕಂಪ್ಯೂಟರ್ ಕಲಿಬೇಕು, ನಿಮ್ಮ ಎಜುಕೇಶನ್ ಬೇಕು, ಮತ್ತೆ ನಿಮಗೆ ಮತ್ತೆ ಜನಸಂಖ್ಯೆ ಆಧಾರ ಬೇಕಂತ ಕೇಳ್ತದೆ ಸರ್ಕಾರ. ಇವತ್ತು ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಅವತ್ತು ಬರ್ಲಿಕ್ಕೆ ಹೋದ ಬರೋದಾರಿ ತಗೊಂಡಿದೆ. ಇವತ್ತೇನು ಕೇಳ್ತದೆ, ವಯಸ್ಸು ಕೂಡ ಕೇಳಿಲ್ಲ ನಾವು ತಗೊಂಡ ಟೈಮಿಗೆ. ಇವತ್ತು ನಿವೃತ್ತಿ ಕೊಡ್ತಾ ಇದ್ದಾರೆ ಸರ್ಕಾರದ ಆದೇಶ ಮ್ಯಾಗೆ. 60 ವರ್ಷ ಆದ್ಮೇಲೆ ನೀವು ನಿವೃತ್ತಿ ಕೊಡ್ತಾ ಅಂತ ಹೇಳ್ತಾರೆ. ಕೊಡ್ಲಿ, ಪರವಾಗಿಲ್ಲ, ನಿವೃತ್ತಿ ನಾವು ಒಪ್ಕೋತೀವಿ. ನಿವೃತ್ತಿ ಕೊಟ್ಟರೆ ಬರೆಗಾಲಿ ಮನೆ ಕಳಿಸ್ತಾರೆ, ಜೀವನ ಹೆಂಗೆ ನಡಿಬೇಕು ಸ್ವಾಮಿ? ಇವತ್ತು ಕೂಡ ಎಲ್ಲ ಬೆಲೆ ಏರಿಕೆಗಳಾಗಿದೆ. ಇವತ್ತು ಅವ್ರಿಗೆ ಕಾಲೇ ಕೊನೆ ಕಳಿಸ್ತದೆ. ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿದ್ದು ಮೊದಲು ನಿಮ್ಗೆ 20,000 ರೂಪಾಯಿ ಕೊಡ್ತೀವಿ ಎಂದು ನಿವೃತ್ತಿ 1 ಗಂಟೆಯಿಂದ. ಇವಾಗ ಇದ್ರೆ ನಮ್ಮ ಕೇಂದ್ರ ಸರ್ಕಾರ 50,000 ರೂಪಾಯಿ ಕೊಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ, ನಮ್ಗೆ ಅದನ್ನ ಹೇಳಕ್ ಕಳಿಸ್ತಾ ಇದೆ ಇವತ್ತು. ಅದಕ್ಕೆ ನಾವು ನಿವೃತ್ತಿ ಯೋಜನೆ ಕೊಡಬೇಕಂದ್ರೆ ಪಶ್ಚಿಮ ಬಂಗಾಳಲ್ಲಿ 5 ಲಕ್ಷ ರೂಪಾಯಿ ಅವ್ರಿಗೆ ನಿವೃತ್ತಿ ಯೋಜನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ನಿವೃತ್ತಿ ಯೋಜನೆ 5 ಲಕ್ಷ ರೂಪಾಯಿ ಕೊಡಬೇಕಂತ ನಾವು ಸರ್ಕಾರ ಮುಂದೆ ಇಟ್ಟಿದ್ದೆವು. ಇವತ್ತು ನಮಗೆ ಅಂದ್ರೆ ಸ್ಕೀಮ್ ವರ್ಕರು, ಈ ಸ್ಕೀಮ್ ವರ್ಕರ್ ಇದ್ದೀರಿ, ನಿಮಗೆ ಮತ್ತೆ ನಿಮಗೆ ಗೌರ್ಮೆಂಟ್ ನೌಕರಿ ಅಂತ ಕೇಳ್ತಾರೆ. ಇವತ್ತು ನಾವು ಸ್ಟ್ರೈಕಿಗೆ ಬಂದಾಗ ಇಲ್ಲ ನೀವು ಗೌರ್ಮೆಂಟ್ ಎಂಪ್ಲಾಯ್ಗಳಿದ್ದೀರಿ, ನೀವು ಸ್ಟ್ರೈಕ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಇವತ್ತು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಪ್ರಕಾರ ನಮಗೆ ESI ಕೊಡಲಿ, PF ಕೊಡಲಿ, ಗ್ಯಾಜೆಟಿ ಕೊಡಲಿ, ನಿವೃತ್ತಿ ವೇತನ ಕೊಡಲಿ, ನಮಗೆ ರಜೆಗಳು ಬೇಕು ಸ್ವಾಮಿ. ನಾವು ಒಂದು ಮನುಷ್ಯರು, ನಾವು ಮಷಿನ್ಗಳಲ್ಲ. ಮನುಷ್ಯರು ಕೂಡ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ. ನಮಗೊಂದು ಆರೋಗ್ಯ ಇರುತ್ತೆ, ನಮ್ಗೆ ಆಪರೇಷನ್ ಅಂತ ಇರುತ್ತೆ, ಏನೋ ನಮ್ಗೆ ಹೆರಿಗೆ ರಜೆಗಳಂತ ಇರುತ್ತೆ. ನಮಗೂ ಕೂಡ ಸರ್ಕಾರ ನೌಕರಿ ಹಂಗೆ ನಮಗೂ ಕೂಡ ರಜೆಗಳ ಕೊಡಬೇಕು ಅಂತ ನಾವು ಆಳ್ಗಳಿಸ್ಕೊಡ್ತೀವಿ. ಇವತ್ತನ್ನು ಕೂಡ 3 ದಿನಗಳ ಧರಣಿಗಳನ್ನ ಇಟ್ಟುಕೊಂಡಿವೆ. ಆದರೂ ಕೂಡ ಈ ಸರ್ಕಾರ ನಮಗೆ 3 ದಿನಗಳ ಕಾಲ ಆಶ್ವಾಸನೆ ಕೊಟ್ಟು 10,000 ರೂಪಾಯಿ ಗ್ಯಾರಂಟಿ ಕೊಡಬೇಕು. ಕೊಡಲೇ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ. ಇವತ್ತು ನಾವು ಆಶಾ ಕಾರ್ಯಕರ್ತರು ಒಬ್ಬರೇ ಬಂದು ಇಡೀ ನಮ್ಮ ಕುಟುಂಬಗಳ ಕರ್ಕೊಂಡು ಬಂದು ನಮ್ಮ 3 ಜನ ಕರ್ಕೊಂಡು ಬಂದು ನಾವು ಮುಂದಿನ ದಿನಗಳು ಹೋರಾಟಗಳು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗಮ್ಮ, ಆಶಾ ಜಿಲ್ಲಾ ಅಧ್ಯಕ್ಷ.